ಇಷ್ಟೆಲ್ಲ ವಿವಾದ ಆದ್ಮೇಲೂ ಕೂಡ ಕ್ಷಮೆ ಕೇಳದೆ ನಟ ಕಮಲ್ ಹಾಸನ್ ಮೊಂಡುತನವನ್ನ ಮುಂದುವರೆಸಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ನಟ ಕಮಲ್ ಹಾಸನ್. ಪತ್ರದಲ್ಲೂ ಕೂಡ ಕ್ಷಮೆ ಬಗ್ಗೆ ಮಾತೇ ಇಲ್ಲ. ಆ ಪದ ಬಳಕೆ ಅಂತೂ ಆಗಿಲ್ಲ. ಪತ್ರದಲ್ಲಿ ಕ್ಷಮೆ ಕೇಳಿಲ್ಲ ನಟ ಕಮಲ್ ಹಾಸನ್. ಹಾಗಾದ್ರೆ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ, ತನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ, ಇದು ನನಗೆ ಹೆಚ್ಚು ನೋವುಂಟು ಮಾಡಿದೆ ಅಂತ ಕಮಲ್ ಹೇಳಿದ್ದಾರೆ. ಕನ್ನಡವನ್ನ ಕುಗ್ಗಿಸೋಕೆ ನಾನು ಆ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಕನ್ನಡ ಭಾಷೆಯ ಪರಂಪರೆಯ ಬಗ್ಗೆ ಚರ್ಚೆ ಇಲ್ಲ. ತಮಿಳಿನಂತೆ ಕನ್ನಡವೂ ಸಾಂಸ್ಕೃತಿಕ ಸಂಪ್ರದಾಯವನ್ನ ಹೊಂದಿದೆ. ಭಾಷೆ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಅಂತ ಕಮಲ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೋ ಒಂದು ಭಾಷೆಯ ಪ್ರಾಬಲ್ಯವನ್ನ ನಾನು ವಿರೋಧಿಸ್ತೀನಿ. ಸಿನಿಮಾ ಜನರ ನಡುವೆ ಸೇತುವೆಯಾಗಿ ಉಳಿಬೇಕು, ವಿಭಜಿಸುವ ಗೋಡೆಯಾಗಿ ಉಳಿಬಾರದು ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ, ನಿಮ್ಗೇನಾದ್ರೂ ನೋವಾಗಿದ್ರೆ ಸಾರಿ ಅಂತ ಕೇಳ್ಬೋದಾಗಿತ್ತು. ಆದರೆ ಪತ್ರದಲ್ಲಿ ಆ ಥರ ಬರೆದಿಲ್ಲ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಕ್ಷಮೆ ಮತ್ತೆ ಕೇಳಿಲ್ಲ. ಅವರು ಮತ್ತೆ ಕಿರಿಕನ್ನ ಮುಂದುವರೆಸಿದ್ದಾರೆ. ತಮ್ಮ ಉದ್ದಟತನವನ್ನ, ಮೊಂಡುವಾದವನ್ನ, ಮೊಂಡುತನವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಉತ್ತರ ಕೊಡ್ತೀರಾ ಕಮಲ್ ಹಾಸನ್ ಅವರೇ? ಕನ್ನಡಕ್ಕೆ ಅಪಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಒಂದೇ ಕುಟುಂಬ ಅಂತ ನೀವು ಹೇಳ್ತಾ ಇರ್ತೀರಾ ಯಾವಾಗ್ಲೂ. ಹಾಗಾದ್ರೆ ಭಾಷೆಗಳು ಒಂದೇ ಅಲ್ವೇ? ಕನ್ನಡ ಹೇಗೆ ತಮಿಳಿನಿಂದ ಹುಟ್ಟಿದ ಭಾಷೆ ಆಗ್ಬಿಡುತ್ತೆ ನೀವು ಹೇಳಿದ ತಕ್ಷಣ? ಗೌರವ ಇದ್ರೆ ಕನ್ನಡಕ್ಕೆ ಅಪಮಾನ ಮಾಡಿದ್ದು ಯಾಕೆ ನೀವು? ಸಮಾನಾಂತರ ಗೌರವ ಇದ್ರೆ ಅವಮಾನ ಮಾಡಿದ್ಯಾಕೆ? ಹಂಗಾದ್ರೆ ಕನ್ನಡಕ್ಕೆ ಅಪಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇಷ್ಟೆಲ್ಲ ವಿವಾದ ಬೇಕಾಗಿತ್ತ ನಿಮ್ಗೆ? ಒಂದೇ ಕುಟುಂಬ ಅಂತ ಸ್ಕ್ರೀನ್ ಮೇಲೆ ಪದೇ ಪದೇ ಹೇಳ್ತಿರ್ತೀರಾ. ಭಾಷೆಗಳು ಒಂದೇ ಅಲ್ವೇ? ಸಿನಿಮಾ ಭಾಷೆ ಮಾತನಾಡೋದು, ಭಾಷೆಗೆ ಅವಮಾನಿಸುವಂತ ಮಾತನಾಡೋದು ಯಾಕೆ ನೀವು? ಹಾಗಾದ್ರೆ ಅಷ್ಟು ದೊಡ್ಡ ವೇದಿಕೆ ಮೇಲೆ ಶಿವರಾಜ್ ಕುಮಾರ್ ಅಂತ ನಟರನ್ನ ಕೂರಿಸ್ಕೊಂಡು ಶಿವಣ್ಣ ಅವರಿಗೆ ಮುಜುಗರ ಆಗೋ ರೀತಿ ಮಾತನಾಡಿದ್ದು ಯಾಕೆ? ಹಾಗಾದ್ರೆ ಸಿನಿಮಾ ಸಂಪರ್ಕ ಸೇತು ಅಂತ ಹೇಳ್ತೀರಾ, ಸೇತುವೆಯಾಗಿ. ಈಗ ಯಾಕೆ ಗೋಡೆ ಕಟ್ಟಿದ್ರಿ ಅಂತ ನೀವೇ ಪ್ರಶ್ನೆ ಮಾಡ್ತಿದ್ದೀರಾ. ನಿಮ್ಮ ತಪ್ಪು ನಿಮಗೆ ಅರಿವಾಗ್ತಾ ಇಲ್ವಾ? ಹಾಗಾದ್ರೆ ತಪ್ಪು ಮಾಡಿದೀನಿ, ತಪ್ಪಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಹಾಗಾದ್ರೆ ಇತಿಹಾಸವನ್ನ ಕೆಣಕಿದ್ ಯಾಕೆ? ಹಾಗಾದ್ರೆ ಸಿನಿಮಾ ವೇದಿಕೆ ಮೇಲೆ